ಲಾಕ್ ಹಾಕಿದೀನಿ ಇನ್ನೊಂದ್ಸಲ ಬಂದು ಚೆಕ್ ಮಾಡ್ಬಾರ್ದು ಗುರು ಡೋರ್ನ. ಆದ್ರೂ ಒಂದ್ಸಲ ಈ ಕಡೆ ಚೆಕ್ ಮಾಡ್ಬಿಟ್ರೆ ಸರಿ. ಸೆಂಟ್ರಲ್ ಲಾಕಿಂಗ್ ಇದೆ ಅಂತ ಗೊತ್ತು, ಆದ್ರೂ ಚೆಕ್ ಮಾಡೋದು ನಮ್ ಕರ್ತವ್ಯ. ಅಯ್ಯೋ, ಮಿರರೇ ಫೋಲ್ಡ್ ಮಾಡಿಲ್ವಲ್ಲ ಗುರು. ಮಿರರ್ ಫೋಲ್ಡ್ ಮಾಡಿದೀನಿ, ಲಾಕ್ ಹಾಕಿದೀನಿ, ಇನ್ನೇನು ಕೆಲಸ ಇಲ್ಲ, ಮನೆಗೆ ಹೋಗ್ಬೇಕಷ್ಟೇ. ಅದ್ ಸರಿ, ಹ್ಯಾಂಡ್ ಬ್ರೇಕ್ ಹಾಕಿದ್ನ ನಿಲ್ಸಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಬಿಡೋಣ ಗುರು. ಅಯ್ಯೋ, ಇಲ್ಲೇನು ಕಾಣಿಸ್ತಾ ಇಲ್ವಲ್ಲ. ತೆಗೆದ್ಬಿಟ್ಟೆ ನೋಡ್ಬಿಡ್ತೀನಿ ಗುರು. ಇದು ಒಂದ್ಸಲಿನೂ ಅನ್ಲಾಕ್ ಆಗಲ್ಲ, 2 ಸಲ ಅನ್ಲಾಕ್ ಮಾಡ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕಿದೀನಿ ಗುರು. ಗಾಡಿ ಇನ್ನೊಂದ್ಸಲ ಲಾಕ್ ಮಾಡ್ತಾ ಇದೀನಿ, ಇನ್ನೇನು ಚೆಕ್ ಮಾಡಲ್ಲ, ಮನೆಗೆ ಹೋಗ್ತಾ ಇದೀನಿ. ಅದ್ ಸರಿ, ಮೊಬೈಲು. ಅಯ್ಯೋ, ಮೊಬೈಲ್ ಬಿಟ್ಬಿಡಲ್ಲಪ್ಪ ಕಾರಲ್ಲಿ. ತಿರ್ಗಾ ಇನ್ನೊಂದ್ಸಲ ಅನ್ಲಾಕ್ ಮಾಡ್ಬಿಟ್ಟು ಮೊಬೈಲ್ ಎತ್ಕೊಂಡು ತಿರ್ಗಾ 40 ಸಲ ನಾನು ಚೆಕ್ ಮಾಡ್ಬೇಕಲ್ಲ ಗುರು, ಲಾಕ್ ಮಾಡಿದೀನ ಇಲ್ವಾ ಅಂತ. ಒಂದೇ ಸಲ ಎಲ್ಲಾನು ಎತ್ಕೊಂಡು ಹೋಗಕ್ಕೆ ಏನ್ ರೋಗನ ಅಂತ ಗೊತ್ತಿಲ್ಲ. ಲಾಕ್ ಮಾಡಿದೀನಿ, ಇನ್ನೊಂದ್ಸಲ ಚೆಕ್ ಮಾಡಿದೀನಿ, ಹೋಗ್ತಾ ಇರೋದಷ್ಟೇ ಮನೆಗೆ. ಅದ್ ಸರಿ, ಪವರ್ ವಿಂಡೋ ಎಲ್ಲ ಎತ್ತದ್ನ ಮೇಲಿಕ್ಕೆ, ಮಳೆ ಏನಾದ್ರು ಬಂದ್ರೆ ನೀರು ಹೊಟ್ಟೋಗುತ್ತಲ್ಲ ಒಳಗಡೆ, ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿರಪ್ಪ. ಲಾಕ್ ಆಗಿದೆ. ಆ ಕಡೆ ಕಾಣಿಸ್ತಾನೆ ಇಲ್ವಲ್ಲ ಗುರು, ಆ ಕಡೆನೆ ಹೋಗಿ ನೋಡ್ಬೇಕೀಗ ನಾನು. ಆ ಕಡೆ ಪವರ್ ವಿಂಡೋ ಎದ್ದಿದ್ಯಾ ಇಲ್ವಾ ಅಂತ. ಯಾವ ಹೊಣೆ ಬರ ಗುರು, ಇದೇನ್ ಬೋಸಿಡಿನ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ. ಅದ್ ಸರಿ, 4 ಟೈರಲ್ಲಿ ಏನಾಯ್ತಾ ಒಂದ್ಸಲ ಚೆಕ್ ಮಾಡ್ಬಿಡೋದು ಇರಪ್ಪ. ಆಮೇಲೆ ವಾಪಸ್ ಬಂದ್ಮೇಲೆ ಅದೇನಾದ್ರು ಪಂಚರ್ ಆಗಿದ್ರೆ ನಾನೇ ಸ್ಟೆಪ್ನಿ ಚೇಂಜ್ ಮಾಡ್ಬಿಟ್ಟು ಅದನ್ನ ತಗೊಂಡೋಗಿ ಪಂಚರ್ ಬೇರೆ ಹಾಕಿಸ್ಬೇಕು. ಯಾವ ಹೊಣೆ ಬರ ಗುರು. 4 ಟೈರಲ್ಲಿ ಏರೈತೆ, ಇನ್ನೇನು ಇಲ್ಲ, ಮನೆಗೆ ಹೋಗ್ತಾ ಇರೋದೇನೆ. ಅದ್ ಸರಿ, ಮೊನ್ನೆ ವಾಟರ್ ವಾಶ್ ಕೊಟ್ಟಾಗ ಸ್ಟೆಪ್ನಿ ಏನಾದ್ರು ಎಗರ್ಸ್ಬಿಟ್ಟು ಅವ್ರ ಚೆಕ್ಕೆ ಮಾಡ್ಕೊಳ್ಳಿಲ್ವಲ್ಲ. ಅವ್ನ ಅಕ್ಕನ್ ನಾನು ಇನ್ನೇನು ಚೆಕ್ ಮಾಡಲ್ಲ, ಕಾರಲ್ಲೇ ಕೂತ್ಕೊತೀನಿ ನಾನು. ಕಾರ್ ಒಳಗಡೆನೆ ಕೂತ್ಕೊತೀನಿ, ಕಾರ್ ಒಳಗಡೆನೆ ಸಂಸಾರ ಮಾಡ್ತೀನಿ. ಇನ್ನೊಂದ್ಸಲ ಆಚೆಗೆ ಬರಲ್ಲ. ಈ ಬೋಸಿಡಿ ಸಾಕಾಯ್ತು ನಂಗೆ.